ಸೌಜನ್ಯ ಅನ್ನೋ ಫಿಲಮ್ಮು ಅಂತ ಬಂದರೆ ಎಲ್ಲರೂ ಅನ್ಕೋತಾರೆ ಧರ್ಮಸ್ಥಳ ಅಂತ. ಸೊ ಇದರಲ್ಲಿ ಧರ್ಮಸ್ಥಳನೂ ಇಲ್ಲ, ಶೃಂಗೇರಿನೂ ಇಲ್ಲ. ನಮ್ಮ ದೇಶದಲ್ಲಿ ಏನು ಅತ್ಯಾಚಾರ ಆಗ್ತಾಯಿದೆ ಅದು ಆದಷ್ಟು ಕಡಿಮೆ ಆಗಬೇಕು. ಅದಕ್ಕೆ ಅತ್ಯಾಚಾರ ಒಳಗೊಂಡವ್ರಿಗೆ ಶಿಕ್ಷೆ ಆಗ್ತಾ ಇದೆ ಹೊರತು ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಸ್ಮಗ್ಲಿಂಗ್ ಥರ ನಡೀತಾ ಇದೆ. ಈ ಬಾಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು ಎಲ್ಲ. ನಾವೆಲ್ಲ ಗ್ರಾಮೀಣ ಪ್ರತಿಭೆಗಳು ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀವಿ. ಬೆಳೆದಿರೋರೇ ಬೆಳಿಬೇಕು ಅಂತ ಅಂದರೆ ಆಗಲ್ಲ ಸರ್. ಎಂಥದ್ದು ಇಲ್ಲ ಬಿಸಿ ರಾಗಿ ಇಟ್ಟು ಡೋಲೋ 650 ಈ ಡೈಲಾಗ್ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು. ಈ ಟ್ರೆಂಡ್ ಸೃಷ್ಟಿ ಮಾಡಿದಂಥ ಶಶಿರೇಖಾ ಈಗ ಒಂದು ಬೆಳ್ಳಿ ತೆರೆಗೆ ಕಾಲಿಡ್ತಾ ಇದ್ದಾರೆ. ಹಾಗಾದರೆ ಅವರು ನಟಿಸಿರ್ತಕ್ಕಂಥ ಚಿತ್ರ ಯಾವುದು, ಈ ಒಂದು ಚಿತ್ರದ ಮೂಲಕ ಸಮಾಜಕ್ಕೆ ಏನೆಲ್ಲ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ವಿಚಾರವನ್ನು ಈಗ ಚರ್ಚೆ ಮಾಡೋಣ. ಈ ವಿಚಾರವನ್ನು ಮಾತಾಡೋದಕ್ಕೆ ಸ್ವತಃ ಏನು ಆ ಒಂದು ಡೈಲಾಗ್ನ ಖ್ಯಾತಿಯ ಶಶಿರೇಖಾ ಅವ್ರನ್ನ ಮುಟ್ಕಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಡೈಲಾಗು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿತ್ತು. ಈಗ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾ ಇದ್ರಿ. ನಿಮ್ಮ ಸಿನಿಮಾದ ಹೆಸರೇನು, ಸಿನಿಮಾದ ಮೂಲಕ ಸಮಾಜಕ್ಕೆ ಏನು ಕೊಡೋದಕ್ಕೆ ಹೊರಟಿದ್ದೀರಾ ಅಂತ? ನಮ್ಮ ಸಿನಿಮಾ ಹೆಸರು ಬಂದು ಸೌಜನ್ಯ ಅಂತ. ನಾವು ಈ ಸಿನಿಮಾದಲ್ಲಿ ಒಂದು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂತ ಅಂದರೆ, ಅತ್ಯಾಚಾರಕ್ಕೆ ಒಳಗಾದ ಒಂದು ಹೆಣ್ಣು ಮಗು ಅವಳ ಮನದ ಅಂತರಾಳದ ಮಾತನ್ನು ಅತ್ಯಾಚಾರ ಮಾಡೋಕ್ಕೆ ಬರುವಂಥ ಮನುಷ್ಯನ ಮುಂದೆ ಬಿಚ್ಚಿ ಇಟ್ಟರೆ ಅವನ ಮನಸ್ಸು ಹೆಂಗೆ ಕರಗಿ ಅವನು ಒಂದು ಆ ಕೆಟ್ಟ ನಿರ್ಧಾರದಿಂದ ಹೊರ ಬರ್ತಾನೆ ಅನ್ನೋದನ್ನೇ ನಾವು ಒಂದು ಕಾನ್ಸೆಪ್ಟಾಗಿ ತಗೊಂಡು ಈ ಸೌಜನ್ಯ ಅನ್ನೋ ಫಿಲಮ್ನ ಮಾಡ್ತಾಯಿದ್ದೀವಿ. ಸೌಜನ್ಯ ಅನ್ನೋ ಫಿಲಮ್ಮು ಅಂತ ಬಂದರೆ ಎಲ್ಲರೂ ಅನ್ಕೋತಾರೆ ಧರ್ಮಸ್ಥಳ ಅಂತ. ಸೊ ಇದರಲ್ಲಿ ಧರ್ಮಸ್ಥಳನೂ ಇಲ್ಲ, ಶೃಂಗೇರಿನೂ ಇಲ್ಲ. ಸೌಜನ್ಯ ಒಂದು ಅತ್ಯಾಚಾರಕ್ಕೆ ಒಳಗಾಗೋ ಹೆಣ್ಣು ಮಗಳಲ್ಲಿ ಎಲ್ಲರ ಜೊತೆ ಇರುವಂಥ ಸೌಜನ್ಯ. ಸೊ ಆ ಸೌಜನ್ಯತೆಯನ್ನು ಬಿಟ್ಟು ಅವಳ ಮಾನನ ಹೇಗೆ ಕಾಪಾಡ್ಕೋತಾಳೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸೌಜನ್ಯ ಅನ್ನೋ ಮೂವಿನ ಮಾಡ್ತಾಯಿದ್ದೀವಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಅದರಲ್ಲಿ ನಂದು ಒಂದು ಪಾತ್ರ ಇದೆ. ನನಗನ್ಸುತ್ತೆ ಈ ಫಿಲಮು ತುಂಬ ಚೆನ್ನಾಗಿ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅತ್ಯಾಚಾರ ನಮ್ಮ ದೇಶದಲ್ಲಿ ಏನು ಅತ್ಯಾಚಾರ ಆಗ್ತಾಯಿದೆ ಅದು ಆದಷ್ಟು ಕಡಿಮೆ ಆಗಬೇಕು. ಅದಕ್ಕೆ ಅತ್ಯಾಚಾರ ಒಳಗೊಂಡವ್ರಿಗೆ ಶಿಕ್ಷೆ ಆಗ್ತಾ ಇದೆ ಹೊರತು ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಸೊ ಕಾವಿ ಆಗಿರ್ಬೋದು, ಕಾಕಿ ಆಗಿರ್ಬೋದು, ದಯವಿಟ್ಟು ಅತ್ಯಾಚಾರ ಮಾಡಿದವ್ರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು, ನಮ್ಮ ದೇಶದಲ್ಲಿ ಸ್ಮಗ್ಲಿಂಗ್ ಥರ ನಡೀತಾ ಇದೆ. ಈ ಬಾಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು ಎಲ್ಲ, ಅದನ್ನು ಎಲ್ಲ ಸ್ವಲ್ಪ ತಡೆಗಟ್ಟಬೇಕು ಅನ್ನೋದನ್ನು ನಾವು ಒಂದು ಕಾನ್ಸೆಪ್ಟಾಗಿ ಇಟ್ಕೊಂಡು ಈ ಸೌಜನ್ಯನ ಮೂವಿ ಮಾಡ್ತಾಯಿದ್ದೀವಿ. ನಿಮ್ಗಳೆಲ್ಲ ಆಶೀರ್ವಾದ ಇರಬೇಕು. ನಾವೆಲ್ಲ ಗ್ರಾಮೀಣ ಪ್ರತಿಭೆಗಳು ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀವಿ. ಬೆಳ್ಳಿ ತೆರೆಯಲ್ಲಿ ಸರ್ ಬೆಳೆದಿರೋರೇ ಬೆಳಿಬೇಕು ಅಂತ ಅಂದರೆ ಆಗಲ್ಲ ಸರ್. ನಮಗೂ ಒಂದು ಅವಕಾಶ ಕೊಟ್ಟು ನೋಡಿ. ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಹೌದು, ಗ್ರಾಮೀಣ. ಈಗ ನಮ್ಮ ತಂದೆ ಹಳ್ಳಿಲಿದ್ದಾರೆ ಅಂತ ಅಂದರೆ ನಾವು ಹಳ್ಳಿಲೇ ಇರಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ ಸರ್. ಅಪ್ಪ ಹಾಕೋದು ಆಲದ ಮರ ಅಂತ ಆಲದ ಮರಕ್ಕೆ ಜೋತ್ ಬೀಳೋ ಕಾಲ ಯಾವಾಗಲೂ ಹೊಟ್ಟೋಯ್ತು ಸರ್. ಆಲದ ಮರ ಇಲ್ಲ ಅಂದರೆ ಏನು, ಬೇವಿನ ಮರದಡಿಲಿ ಕುತ್ಕೊಂಡು ಜೀವನ ಮಾಡ್ಬೋದು ಅನ್ನೋದು ಒಂದು. ನಾವು ರೈತರ ಮಕ್ಳಿಗೂ ಸಪೋರ್ಟ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಅಂತ ನಾನು ಕೇಳ್ಕೊತೀನಿ. ಈಗ ನಿಮ್ಮ ಚಿತ್ರದ ಹೆಸರು ಕೂಡ ಸೌಜನ್ಯ. ಏನು ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಒಂದು ಯುವತಿ ಅತ್ಯಾಚಾರಕ್ಕೆ ಒಳಗಾಯ್ತಲ್ಲ, ಆ ಹುಡುಗಿ ಹೆಸರು ಕೂಡ ಸೌಜನ್ಯ. ಅಂದರೆ ಆ ಹೆಸರಿಗೂ ಕೂಡ ನಿಮ್ಮ ಚಿತ್ರಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತೀವಿ? ಯಾವುದೇ ಸಂಬಂಧ ಇಲ್ಲ ಸರ್. ಸೌಜನ್ಯ ಅಂತ ಅಂದರೆ ನಮ್ಮ ಅಣ್ಣ ಹೇಳ್ದಂಗೆ ನಮ್ಮನೆ ಪಕ್ಕದವಳು ಆಗಿರ್ಬೋದು ಸೌಜನ್ಯ. ಈಗ ಮೈಸೂರಲ್ಲಿ ಶಶಿರೇಖಾ ಅಂದರೆ ಒಬ್ಬಳೇ ಇರಲ್ಲ ಶಶಿರೇಖಾ. ನನ್ನಂಥ ಶಶಿರೇಖಾ ಪಕ್ಕದ ರೋಡಲ್ಲೂ ಸಿಗ್ತಾರೆ. ಸೊ ನಾವು ಆ ಕಾನ್ಸೆಪ್ಟ್ ಧರ್ಮಸ್ಥಳದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇಲ್ಲ. ನಮ್ಮ ಮೂವಿಗೊಂದು ಸೌಜನ್ಯ ಮೂವಿ ಹೆಸರು ಚೆನ್ನಾಗಿತ್ತು, ನಾವು ಅದಕ್ಕೆ ಅದೇ ಟೈಟಲ್ ಇಟ್ಟಿದ್ದೀವಿ. ಡೋಲೋ 650 ಆ ಡೈಲಾಗಿಂದ ರಾಜ್ಯಾದ್ಯಂತ ಚಿರಪರಿಚಿತರಾದ್ರಿ. ಈಗ ಆ ಡೈಲಾಗು ನಿಮ್ಮನ್ನ ಒಂದು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಾಗಿ ತಂದು ನಿಲ್ಲಿಸಿದೆ. ಏನು ಈ ಟೈಮಲ್ಲಿ ಏನು ಅನಿಸುತ್ತೆ ನಿಮಗೆ ಅಂತ? ತುಂಬ ಖುಷಿ ಆಗುತ್ತೆ ಸರ್. ಅವಕಾಶಗಳೇ ಇಲ್ಲ ಅಂತ ಅಂದಾಗ ನಮ್ಮ ದೇವರಾಜಣ್ಣ ನಿಂಗೊಂದು ಅವಕಾಶ ಕೊಡ್ತೀವಿ, ನಮ್ಮ ಮೂವಿಲಿ ಒಂದು ಪಾತ್ರ ಮಾಡ್ತೀಯಾ ಅಂತ ಕೇಳಿದಾಗ ನಂಗೆ ಖುಷಿ ಆಯಿತು. ಆವಾಗ ನಾನು ಕಾಯ್ತಾ ಇದ್ದೆ. ಅಯ್ಯೋ ಅಷ್ಟು ಹೆಸ್ರು ಮಾಡಿ ಎಲ್ಲ ಕೇಳ್ತಾರೆ ಸರ್, ಅಷ್ಟು ಹೆಸ್ರು ಮಾಡಿದ್ದೀಯಾ ನೀನು, ಯಾವ ಮೂವಿಗೂ ಹೋಗ್ಲಿಲ್ವಾ, ಯಾವ ರಿಯಾಲಿಟಿ ಶೋಗೂ ಹೋಗ್ಲಿಲ್ವಾ ಅಂತ. ಸರ್ ಹೋಗಬೇಕು ಅಂತ ನಮಗೂ ಆಸೆ ಇರುತ್ತೆ ಸರ್. ಬೆಳೆಸಿದ್ರೆ ತಾನೇ ಬೆಳೆಯೋರ್ಗೆ. ಈಗ ಒಂದು ಭೂಮಿಗೆ ಒಂದು ಬೀಜ ನೆಟ್ಟರೆ ಸಾಲಲ್ಲ ಸರ್, ಅದಕ್ಕೆ ತಕ್ಕಂಗೆ ನೀರು ಗೊಬ್ಬರ ಹಾಕಿದ್ರೇ ಅದಕ್ಕೆ ನಮಗೆ ಏನು ಫಲ ಕೊಡುತ್ತೆ ಅಂತ ಗೊತ್ತಾಗೋದು. ಅವಕಾಶ ಅಂತ ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋ ಆಸೆ ನಮಗೂ ಇದೆ ಸರ್. ಯಾರು ತಾಯಿ ಹೊಟ್ಟೆಲೇ ಕಲ್ತ್ಕೊ ಬರಲ್ಲ.
ಒಂದು ಅವಕಾಶ ಅಂತ ಕೊಟ್ಟು ನೋಡಿದಾಗ ನಾವು ಅವ್ರಿಗೆ ಏನಂತಾರೆ ಪೈಸಾ ವಸೂಲ್ ಅನ್ನೋ ಥರ ನಾವು ಮಾಡ್ತೀವಿ ಹೊರತು ನಮ್ಗೆ ಹಾಕಿ ಬರ್ಬತ್ ಮಾಡೋ ಇದು ನಮಗಿಲ್ಲ ಸರ್. ಈಗ ಯಾವುದೋ ಒಂದು ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಸಾಕಷ್ಟು ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ, ಅಭಿನಯ ತರಗತಿಗಳು ಕೂಡ ಹೋಗಬೇಕಾಗುತ್ತೆ. ಅದನ್ನು ಯಾವುದೇ ರೀತಿ ಒಂದು ಅಭಿನಯ ತರಗತಿಗೆ ಹೋಗ್ತಾ ಇಲ್ಲ, ಈ ಸಿನಿಮಾದ ಮೂಲಕ ಒಂದು ದೊಡ್ಡ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ರಿ. ಕಾನ್ಫಿಡೆಂಟ್ ಇದೆ ನಿಮಗೆ, ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮಗೆ ಅಂತೇಳಿ? ಸರ್ ಹೇಳಿದ್ನಲ್ಲ ಸರ್, ಯಾರೂ ತಾಯಿ ಹೊಟ್ಟೆಯಿಂದ ಕಲ್ತ್ಕೊಂಡೇನು ಬಂದಿರಲ್ಲ. ಒಬ್ಬರು ಒಂದು ಡೈಲಾಗ್ ಹೇಳಬೇಕು ಅಂದರೆ 10-12 ಸತಿ ಟೇಕ್ ಆಫ್ ಮಾಡೇ ಬರೋದು ಸರ್. ಹಂಗೇನೆ ನಾವು ಒಂದೆರಡು ಜಾಸ್ತಿ ತಗೋತೀವಿ ಹೊರತು ಯಾವುದೋ ಪಾತ್ರಕ್ಕೆ ಆಗಲಿ ನಮ್ಮನ್ನು ಪ್ರೊಡ್ಯೂಸ್ ಮಾಡಿರೋರಿಗೆ ಆಗಲಿ ನಾವು ಯಾವುದೇ ರೀತಿ ಮೋಸ ಮಾಡಲ್ಲ ಸರ್. ನಾವು ಹೆಂಗೆ ಅಂತಂದರೆ ರೈತರ ಮಕ್ಕಳು ನೋಡಿದ್ರೆ ಅಯ್ಯೋ ಹಳ್ಳಿಲಿರೋರು ಗ್ರಾಮೀಣ ಪ್ರತಿಭೆಗಳು ಅವ್ರಿಗೇನು ಬರುತ್ತೆ ಅಂತ ಅನ್ಕೋತಾರೆ. ನಮ್ಮನ್ನು ಸ್ವಲ್ಪ ಬೆಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್. ಬೆಳೆಯೋರೇ ಬೆಳಿಬೇಕು ಅನ್ನೋದು ತಪ್ಪಲ್ವಾ ಸರ್? ಈಗ ಒಂದು ಸಿನಿಮಾದಲ್ಲಿ ಏನಾದರೂ ಒಂದು ಮುಖ್ಯವಾಗಿ ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕಾಗುತ್ತೆ. ನೀವು ಕೂಡ ಸೌಜನ್ಯ ಅನ್ನೋ ಹೆಸರಲ್ಲಿ ಸಂದೇಶವನ್ನು ಕೊಡೋಕೆ ಹೊರಟಿದ್ದೀರಿ. ಒಟ್ಟಾರೆ ಈ ಸಮಾಜಕ್ಕೆ ಈ ಚಿತ್ರದ ಮೂಲಕ ಏನೋ ಒಂದು ನಿರೀಕ್ಷೆ ಅಂದರೆ ಭರವಸೆಗಳು ಕೊಡ್ತೀರಾ ಅಂತೇಳಿ? ಸರ್ ಏನು ಭರವಸೆ ಕೊಡ್ತೀವಿ ಅಂತ ಅಂದರೆ, ನಾನು ಒಂದು ಹೆಣ್ಣು ಮಗಳು. ಸೊ ನನ್ನಂಥ ಹೆಣ್ಮಕ್ಳ ಮೇಲೆ ಆಗ ಅತ್ಯಾಚಾರಗಳನ್ನ ಆದಷ್ಟು ತಡೆಗಟ್ಟಲಿ. ನಮ್ಮನೆ ಹೆಣ್ಮಕ್ಳಿಗೆ ಬಂದ ಕಷ್ಟ ನಾಳೆ ದಿನ ನಿಮ್ಮನೆಗೂ ಬರ್ಬೋದಲ್ವಾ ಸರ್? ನಾನು ಇದು ಯಾರ ಮೇಲೂ ಹೇಳಬೇಕು ಅಂತ ನಾನು ಹೇಳ್ತಿಲ್ಲ. ಒಂದು ನಾರ್ಮಲ್ ಹೆಣ್ಮಗಳು ನಾನು ಕೇಳೋ ಪ್ರಶ್ನೆ, ಪ್ರತಿ ರಾಜಕೀಯದವ್ರಿಗೆ ಆಗಲಿ ದುಡ್ಡಿರೋರಿಗೆ ಆಗಲಿ ಯಾರಿಗೆ ಆಗಲಿ ನಾನು ಕೇಳೋ ಪ್ರಶ್ನೆ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಅತ್ಯಾಚಾರ ಆಯಿತು, ಅದೇ ನಿಮ್ಮನೆ ಮಕ್ಳಿಗಾದರೆ ನೀವು ಬಿಡ್ತೀರಾ? ನಿಮ್ಮನೆ ಮಕ್ಳಿಗಾದರೆ ನೀವು ಬಿಡ್ತೀರಾ ಸರ್? ಎಷ್ಟು ಬೇಗ ನೀವು ತಗೊಂಡು ಅವನೆಲ್ಲಿದ್ದಾನೆ ಇವನೆಲ್ಲಿದ್ದಾನೆ ಟಕ್ 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 ಅಂತ ಬರ್ತೀರಾ? ಯಾಕೆ ನಿಮ್ಮನೇಲಿ ಮಾತ್ರ ಹೆಣ್ಮಕ್ಳ? ನಮ್ಮಪ್ಪ ನಮ್ಮಮ್ಮನೂ ನಮ್ಮನ್ನ ಹೆಣ್ಣು ಅಂತ ತಾನೇ ಬೆಳೆಸಿರ್ತಾರೆ. ನೀವು ದುಡ್ಡಿದೆ ಅಂತ ನೀವು ಸಾವಿರಾರು ಕಟ್ಟಲೆ ಕನಸು ನೀವು ಕಂಡಿರ್ತೀರ. ನಮ್ಮಪ್ಪ ಅಮ್ಮ ದುಡ್ಡಿರಲ್ಲ, ಲಕ್ಷಾಂತರ ಗಟ್ಟಲೆ ಕನಸು ಕಂಡಿರ್ತಾರೆ. ನಾನು ಪಟ್ಟು ಕಷ್ಟ ನನ್ನ ಮಕ್ಕಳು ಪಡೋದು ಬೇಡ ಅಂತ ತಂದೆ ತಾಯಿ ಕಷ್ಟಪಡೋದನ್ನ ಮಕ್ಕಳಿಗೆ ಹೇಳ್ದಂಗೆ ಬೆಳೆಸಿರ್ತಾರೆ. ಅವ್ರ ಮೇಲೆ ಬೆಟ್ಟದಷ್ಟು ಕನಸುಗಳು ಇಟ್ಕೊಂಡಿರ್ತಾರೆ. ಯಾವನೋ ಬಂದು 5 ನಿಮಿಷದ ಸುಖಕ್ಕೋಸ್ಕರ ಅವ್ರ ಆಸೆನೇ ಬಲಿ ಹಾಕ್ಬಿಟ್ಟು ಹೋದಾಗ ಆ ಮಗಳಿಗೆ ಆಗಲಿ ಅಪ್ಪ ಅಮ್ಮಂಗೆ ಆಗಲಿ ಕಾನೂನೇ ಆಗಲಿ ರಾಜಕೀಯನೇ ಆಗಲಿ ಏನು ಕೊಡುತ್ತೆ ಸರ್? ನಿಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅಂದರೆ ಇಡೀ ದೇಶದಲ್ಲಿ ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಂತ ಹೇಳ್ತಿದ್ರೆ, ಆ ವಿಚಾರ ಏನಿದ್ರೆ ಈ ಚಿತ್ರದಲ್ಲಿ ಪ್ರಸ್ತಾಪ ಆಗಿದೆಯಾ ಅಂತೇಳಿ? ಆ ಥರ ಏನಿಲ್ಲ ಸರ್. ಈ ಫಿಲಮಲ್ಲಿ ಒಂದು ಹೆಣ್ಮಕ್ಳ ಮೇಲೆ ಆಗ ಅತ್ಯಾಚಾರದ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ ಹೊರತು ನಾನು ಇವಾಗ ಮಾತಾಡಿದ್ದು ನನ್ನ ಮನದಾಳದ ಮಾತು. ಎಲ್ಲ ಹೆಣ್ಮಕ್ಳು ಮನೆಯಲ್ಲೂ ಮಾತಾಡೋ ಮಾತಾ ಇದು ಸರ್. ಅದೇ ಅವ್ರ ಮನೇಲಾಗಿದ್ದರೆ ಬಿಡ್ತಿದ್ರಾ? ಕಾಮನ್ ಕ್ವಶನ್. ನಾನು ಅದೇ ಕ್ವಶನ್ ಹಾಕಿದ್ದೀನಿ. ದುಡ್ಡಿರೋರ ಮನೇಲಾಗಿದ್ದರೆ ಬಿಡ್ತಿದ್ರಾ ಸರ್? ಈಗ ಬಿಸಿರಾಗಿ ಇಟ್ಟು ಡೋಲೋ 650 ಮಾತ್ರ ಅನ್ನೋದೊಂದು ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಪರಿಚಯಿಸ್ತು. ಈ ಸಿನಿಮಾದಲ್ಲೂ ಕೂಡ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಥರ ಡೈಲಾಗ್ ಇರ್ಬೋದಾ, ನಿರೀಕ್ಷೆ ಮಾಡ್ಬೋದಾ ಜನಗಳು ಅಂತ? ಮಾಡ್ಬೋದು ಸರ್, ಗೊತ್ತಿಲ್ಲ. ಮುಂದೆ ಮಾಡ್ಬೋದು. ಒಂದು ಡೈಲಾಗ್ನೇ ಅಂತಂದರೆ ಸರ್, ಒಬ್ಬರಿಂದ ಒಂದು ಖುಷಿನ ಎಕ್ಸ್ಪೆಕ್ಟ್ ಮಾಡೋದು ಹೆಂಗೆ, ಅದೇ ರೀತಿ ಒಂದು ಹೆಣ್ಣು ಮಗಳ ಜೀವನನ ಯಾವ ರೀತಿ ನಾವು ಸುರಕ್ಷತೆ ಮಾಡ್ಬೋದು ಅನ್ನೋದನ್ನು ಕಲಿಬೇಕು ಸರ್. ಎಂಟರ್ಟೈನ್ಮೆಂಟು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಬೇಕಾದರೂ ತಗೋಬೋದು. ಆದರೆ ಒಂದು ಹೆಣ್ಮಗಳ ಜೀವನ ಮತ್ತೆ ವಾಪಸ್ ಕೊಡೋಕ್ಕಾಗಲ್ಲ ಅಲ್ವಾ ಸರ್? ನಾವು ಎಂಟರ್ಟೈನ್ಮೆಂಟ್ ನೋಡೋ ಬದಲು ಒಂದು ಸಮಾಜಕ್ಕೆ ಕೊಡೋ ಒಂದು ಒಳ್ಳೆ ಸಂದೇಶ ನೋಡಬೇಕು. ಒಂದು ಹೆಣ್ಮಗಳ ಮೇಲೆ ಆಗ ಅತ್ಯಾಚಾರನ ನಾವು ತಡೆಗಟ್ಟೋದನ್ನು ನೋಡಬೇಕು. ಅವಳು ಒಂದು ಗಲ್ಗಾಕಿ ಅವ್ರಿಗೊಂದು ಶಿಕ್ಷೆ ಕೊಡಿ, ಪಬ್ಲಿಕ್ಕಿಗೆ ವಹಿಸಿ ಅನ್ನಿ. ಕಾನೂನಲ್ಲಿ ಇವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಇವರು ನ್ಯಾಯಾಂಗಕ್ಕೆ ಕೊಡಬೇಕು, ಪಬ್ಲಿಕ್ಕು ಕೊಡಿ. ಯಾಕೆ ಅವಮಾನ ಆಗಿರೋದು ಒಂದು ಪಬ್ಲಿಕ್ ಹೆಣ್ಮಗಳಿಗೆ ತಾನೇ. ಒಂದು ಜನಕ್ಕೆ ಸಾಮಾನ್ಯ ಮಗಳಿಗೆ ಅತ್ಯಾಚಾರ ಆಗಿದೆ ಅಂದಮೇಲೆ ಸಾಮಾನ್ಯರಲ್ಲಿ ಸಾಮಾನ್ಯ ಆಗಿರೋ ಸಾಮಾನ್ಯ ಜನತೆನೇ ಶಿಕ್ಷೆ ಕೊಡ್ತಾರೆ ಬಿಡಿ. ಅತ್ಯಾಚಾರ ಆಗಿರೋ ಹೆಣ್ಮಕ್ಳನ್ನ ಎಲ್ಲೋ ಸ್ಮಶಾನಕ್ಕೆ ಹಾಕ್ತೀರಾ, ಅದೇ ಅತ್ಯಾಚಾರ ಮಾಡಿರೋನ ತಗೊಂಡೋಗಿ ಸ್ಟೇಷನಲ್ಲಿ ಅವನ್ನ ಸೇಫಾಗಿ ಇಟ್ಟಿರ್ತೀರ. ಆ ಥರ ಅಲ್ಲ, ಕಂಡಲ್ಲೇ ಗುಂಡಿಟ್ಟು ಕೊಲ್ಲೋಂಥ ಒಬ್ಬರಿಂದ 1-2-3 ಜನಕ್ಕೆ ಕೊಟ್ಟರೆ ಸರ್, 3ನೇವ್ನು ಕಲ್ತಿರ್ತಾನೆ ಪಾಠನ. ಇದು ನನ್ನ ಮನದಾಳದ ಮಾತು ಸರ್. ಇದಿಷ್ಟು ಏನೋ ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಡೈಲಾಗ್ನ ಖ್ಯಾತಿಯ ಶಶಿರೇಖ ಅವರ ಮಾತಾಗಿರ್ತಕ್ಕಂಥ. ಒಟ್ಟಾರೆ ದೇಶದಲ್ಲಿ ಏನು ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗ್ತಾಯಿದೆ, ಮೋಸ ಆಗ್ತಾಯಿದೆ, ಮುಂದಿನ ದಿನಗಳಲ್ಲಿ ಆಗಬಾರ್ದು. ಈ ರೀತಿ ಅತ್ಯಾಚಾರ ಮಾಡಿದವರಿಗೆ ಕಠಿಣ ಶಿಕ್ಷೆ ನಮ್ಮ ದೇಶದಲ್ಲಿ ಜಾರಿಗೆ ಬರಬೇಕು ಅನ್ನೋದು ಶಶಿರೇಖ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅರಸ್ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು. ಸರ್, ಸೌಜನ್ಯ ಅನ್ನೋದು ಒಂದು ಬಂದ್ಬಿಟ್ಟು ಅದು ಒಂದು ವ್ಯಕ್ತಿನೂ ಅಲ್ಲ, ಒಂದೊಂದು ಕ್ಯಾರೆಕ್ಟರ್ ಏನಲ್ಲ, ಅದು ಒಂದು ಕತೆ. ಪ್ರತಿ ಮನೇಲೂ ಒಬ್ಬಳು ಸೌಜನ್ಯ ಇದ್ದಾಳೆ ಆಲ್ರೆಡಿ.
ಆ ಸೌಜನ್ಯನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅಂದರೆ ನಾವು ಗಂಡು ಮಕ್ಳುಗಳು ಒಂದು ಹೆಣ್ಣನ್ನು ಯಾವ ರೀತಿ ಕಾಪಾಡ್ಕೋಬೇಕು ಮತ್ತು ಒಂದು ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋ ಸಿನಿಮಾದಲ್ಲಿದೆ. ಜೊತೆಗೆ ಇತ್ತೀಚೆಗೆ ಅತ್ಯಾಚಾರಗಳು ಎಷ್ಟು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಂಡುಬರ್ತಿದೆ. ಅತ್ಯಾಚಾರದ ಮೇಲೆ ಇತ್ತೀಚೆಗೆ ಧರ್ಮಸ್ಥಳದೊಂದು ಸೌಜನ್ಯ ಅನ್ನೋದು ಒಬ್ಬ ಹುಡುಗಿ ಮೇಲೆ ಅತ್ಯಾಚಾರ ಆಗ್ತು. ನಾವೇನು ಮಾಡ್ತೀವಿ, ಯಾವುದೋ ಒಂದು ಮೂಲೆಯಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದರೆ ಮೇಣಬತ್ತಿಗಳನ್ನ ಹಚ್ಚಿ ಪ್ರತಿಭಟನೆ ಮಾಡೋದಾಗಲಿ, ಇಲ್ಲ ಒಂದು ಪೋಸ್ಟರ್ ಹಾಕ್ಬಿಟ್ಟು ಸಾಂತ್ವನ ಹೇಳೋದಾಗಲಿ ಅದೊಂದು ಮಾಡ್ತೀವಿ. ದಯವಿಟ್ಟು ಅದರಿಂದ ಹೆಣ್ಮಕ್ಳಿಗೆ ಯಾವುದೇ ರೀತಿ ಆತ್ಮತೃಪ್ತಿ ಸಿಗಲ್ಲ. ಒಂದು ಹೆಣ್ಮಕ್ಳು ಪ್ರಾಣನೋ ಒಂದು ಹೆಣ್ಮಕ್ಳು ಮಾನನ ಹೋಯ್ತು ಅಂದರೆ ಮತ್ತೆ ತರೋಕ್ಕಾಗಲ್ಲ. ಸೊ ನಾವು ಇರುವಾಗಲೇ ಆ ಒಂದು ಹೆಣ್ಣನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಒಂದು ಹೆಣ್ಣನ್ನು ನಾವು ಕೆಟ್ಟದಾಗ ನೋಡೋಕ್ಕೂ ಮುಂಚೆ ನಮ್ಮನೆ ಮಗಳು ಆ ಜಾಗಕ್ಕೆ ಬರಬೇಕು. ಒಂದು ಹುಡುಗಿನ ಕೆಟ್ಟದಾಗ ನೋಡೋಕ್ಕೂ ಮುಂಚೆ ನಮ್ಮನೆ ಜಾಗಕ್ಕೆ ಆ ಹುಡುಗಿ ಬರಬೇಕು. ನಾನು ನೋಡಬಾರ್ದು, ಅವಳು ನನ್ನ ತಂಗಿನೇ, ಅವಳು ನನ್ನ ಅಕ್ಕನೇ ಅಂತ ಒಂದು ಹುಡುಗರಲ್ಲಿ ಒಂದು ಭಾವನೆಗಳು ಬರಬೇಕು. ಮತ್ತು ಎಷ್ಟೋ ಗಂಡು ಮಕ್ಕಳುಗಳು ಅಂದರೆ ಈಗ ಅತ್ಯಾಚಾರ ಮಾಡಿದಂಥ ಗಂಡು ಮಕ್ಕಳು ಕಾಕಿ ಕಾದಿಯಿಂದ ಯಾವುದೇ ಶಿಕ್ಷೆ ಇಲ್ಲ. ಅತ್ಯಾಚಾರ ಮಾಡಿದಂಥವ್ರನ್ನ ಕಾಕಿನೇ ಕಿತ್ತಾಕಿ ಅದೇ ಶಿಕ್ಷೆ ಅನ್ನೋದನ್ನ ಈ ಕಥೆ ಮೂಲಕ ಹೇಳಕ್ಕೆ ಹೋಗಿ. ಸರ್, ಸೌಜನ್ಯ ನಾವು ನನ್ನ ಪಾತ್ರಕ್ಕೆ ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ಇವತ್ತು ನಾವು ಒಂದು ಆಡಿಯನ್ಸ್ಗೆ, ಪ್ರೇಕ್ಷಕರಿಗೆ ಒಂದು ವಿಚಾರಗಳನ್ನ ನಾವು ಹೇಳಕೊಟ್ಟಾಗ ಅದು ಹೇಳೋ ರೀತಿ ಒಂದು ಆ ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ಇವಳಲ್ಲಿ ಅದು ಶಶಿರೇಖಾ ಅವರಲ್ಲಿದೆ. ಮಾತಿನ ಶೈಲಿ ಆಗಿರ್ಬೋದು. ಅವಳು ಕೂಡ ಒಂದು ಕಡುಬಡತನದ ಹುಡುಗಿ ಆಗಿರೋದ್ರಿಂದ ಆ ನೊಂದ ಹುಡುಗಿ ಮೇಲೆ, ಆ ಕಡುಬಡುವ ಹುಡುಗಿ ಮೇಲೆ ಒಂದು ಅತ್ಯಾಚಾರ ಆದಾಗ ಅವಳಲ್ಲಿ ಬರೋಂಥ ನೋವುಗಳು, ಅವಳಲ್ಲಿ ಬಂದಂಥ ಸಂಕಟ ಹೇಗಿರುತ್ತೆ ಅದನ್ನು ಜನಕ್ಕೆ ರೀಚ್ ಮಾಡಿಸ್ಬೋದು, ಜನಕ್ಕೆ ಒಂದು ಮೆಸೇಜ್ನ ಅವಳ ಮೂಲಕ ಕೊಡಿಸ್ಬೋದು. ಈಗ ಆಲ್ರೆಡಿ ಶಶಿರೇಖಾ ಅವರು ಒಂದು ರಾಜ್ಯದ ಮನೆ ಮಾತಾಗಿರೋದ್ರಿಂದ ಸೊ ಇದನ್ನು ಅದ್ರ ಮೂಲಕ ನಾನು ತಿಳಿಸ್ಬೋದು. ಅದ್ರ ಜೊತೆ ಇದರಲ್ಲಿ ಒಂದು ಶ್ರೀ ಪಾತ್ರದಲ್ಲಿ 3 ಜನ ಇದ್ದಾರೆ. ಇದ್ರ ಮೇನ್ ಕ್ಯಾರೆಕ್ಟ್ರಲ್ಲಿ ಡೋಲೋ ಶಶಿರೇಖಾ ಅವರು ಇದ್ದಾರೆ.